ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ಅಂದರೆ ಇನ್ನೂ 7-8 ಗಂಟೆವರೆಗೆ ಆಗ್ಬೋದು. ನಾನು ನಿಮಗೆ 5 ಗಂಟೆಗೆ ಹೇಳಿದ್ನಲ್ಲ ಅಂತೇಳಿ ಮಧ್ಯದಲ್ಲಿ ಎದ್ದು ಬಂದೆ. ಜಿಲ್ಲಾಧಿಕಾರಿಗಳು, ಸಿಇಒಗಳು, ಸೆಕ್ರೆಟರಿಗಳು, ಸರ್ಕಾರದ ಸೆಕ್ರೆಟರಿಗಳು ಮತ್ತು ಉಸ್ತುವಾರಿ ಸೆಕ್ರೆಟರಿಗಳು ಇವರುಗಳ ಸಭೆಯನ್ನು ನಡೆಸಿದ್ದೀವಿ. ಕನಿಷ್ಠ 3 ತಿಂಗಳಿಗೊಮ್ಮೆ ಇವರು ಸಭೆ ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಸೆಪ್ಟೆಂಬರ್ 12 ಮತ್ತು 13, 23ರಲ್ಲಿ ಸಭೆ ನಡೆಸಿತು. ಅದಾದಮೇಲೆ ಸಭೆ ನಡೆಸಲಿಕ್ಕಾಗಲಿಲ್ಲ. ಯಾಕಂತಂದರೆ ಪಾರ್ಲಿಮೆಂಟ್ ಚುನಾವಣೆ ಬಂತು. ಮತ್ತು ಇವರೆಲ್ಲ ಚುನಾವಣಾ ಕೆಲಸದಲ್ಲಿ ನಿರತರಾಗಿದ್ದರು ಭಾಳ ಜನ. ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಮೀಟಿಂಗನ್ನು ಕರೆದಿದ್ದೀವಿ. ಜಿಲ್ಲೆಯಲ್ಲಿ ಡಿ ಸಿಗಳು, ಸಿಇಒಗಳು, ಎಸ್ ಪಿಗಳು ಭಾಳ ಪ್ರಮುಖ. ಅವರು ಆಡಳಿತ ಸುಗಮವಾಗಿ ನಡಿಬೇಕಾದ್ರೆ, ಭಾಳ ಪರಿಣಾಮಕಾರಿಯಾಗಿ ಆಗಬೇಕಾದ್ರೆ ಸರ್ಕಾರ ಮಾಡಿದಂಥ ಕಾರ್ಯಕ್ರಮಗಳು ಎಫೆಕ್ಟಿವ್ ಆಗಿ ಫಲಾನುಭವಿಗಳಿಗೆ ತಲುಪಬೇಕಾದ್ರೆ ಜಿಲ್ಲೆಯಲ್ಲಿ ಇವರು 3 ಅಧಿಕಾರಿಗಳು ಭಾಳ ಮುಖ್ಯ. ಇವರು 3 ಜನರು ಕೂಡ ಸಮನ್ವಯದಿಂದ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ನಾವು ಯಾವ ಉದ್ದೇಶ ಇಟ್ಟುಕೊಂಡು ಅನೇಕ ಬಡವರಿಗೆ, ದಲಿತರಿಗೆ, ರೈತರಿಗೆ, ಕಾರ್ಮಿಕರಿಗೆ ಕಾರ್ಯಕ್ರಮಗಳನ್ನು ರೂಪಿಸಿರ್ತೀವಿ, ಆ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಆಡಳಿತನೂ ಕೂಡ ಪರಿಣಾಮಕಾರಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಬೆಂತಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಯಾರು ಒಳ್ಳೆ ಕೆಲಸ ಮಾಡಲ್ಲ, ಕರ್ತವ್ಯ ಲೋಪ ಮಾಡಿರ್ತಾರೆ, ಅಂಥವ್ರಿಗೆ ಕಿವಿ ಹಿಂಡಿ ಚುರುಕುಗೊಳಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಶಿಸ್ತಿನ ಕ್ರಮವನ್ನು ತಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸುಮಾರು 30 ಇಲಾಖೆಗಳು 68 ವಿಷಯಗಳ ಮೇಲೆ ಚರ್ಚೆ ಮಾಡಿದ್ದೀವಿ. 30 ಇಲಾಖೆಗಳು 60 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಾನು ಮೊದಲಿಗೆ ಪ್ರಾಸ್ತಾವಿಕವಾಗಿ ಮಾತಾಡಿ
ಎಲ್ಲೆಲ್ಲಿ ನ್ಯೂನತೆಗಳಿದ್ದಾವೆ ಮತ್ತು ಯಾಕೆ ನಾವು ಜಿಲ್ಲಾ ಅಧಿಕಾರಿಗಳ ಸಭೆ ಮಾಡ್ತೀವಿ, ನಮ್ಮ ಉದ್ದೇಶ ಏನು, ಸರ್ಕಾರದ ಉದ್ದೇಶ ಏನು, ಸರ್ಕಾರ ಏನನ್ನು ಜಿಲ್ಲಾಧಿಕಾರಿಗಳಿಂದ, CEO ಗಳಿಂದ, SP ಗಳಿಂದ ನಿರೀಕ್ಷೆ ಮಾಡ್ತದೆ, ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಅದಾದಮೇಲೆ ಈ ವರ್ಷ ಅದೃಷ್ಟವಶಾತ್ ಕಳೆದ ವರ್ಷ ಬರಗಾಲ ಆಗಿತ್ತು. ಇನ್ನೂರ 36 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ರು. ಈ ಸಾರಿ ಎಲ್ಲ ಕಡೆ ಒಳ್ಳೆ ಮಳೆ ಆಗ್ತಾ ಇದೆ. ನಮ್ಮ ಜಲಾಶಯಗಳು ಕೂಡ ತುಂಬ್ತಾ ಇದ್ದಾವೆ. ಇನ್ನೂ ತುಂಬಿಲ್ಲ, ತುಂಬ್ತಾ ಇದ್ದಾವೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮ ಮಳೆ ಆಗ್ತಾ ಇದೆ. ಮುಂಗಾರಿನಲ್ಲಿ ಸುಮಾರು 82 ಲಕ್ಷ ಹೆಕ್ಟೇರ್ 82 ಲಕ್ಷ ಹೆಕ್ಟೇರ್ ತೋಟದ ಬೆಳೆಗಳನ್ನು ಬಿಟ್ಟು ಖುಷಿ ಇದು ಬೆಳೆಗಳು ಮಾತ್ರ 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಬಿತ್ತನೆ ಆಗಿರ್ತಕ್ಕಂಥದ್ದು 52 ಲಕ್ಷ ಹೆಕ್ಟೇರ್ ಪ್ರದೇಶ. ಅಂದರೆ ಈ ವರ್ಷ ನಾನು ಈಗ ತಾನೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟನ್ನು ರಿವ್ಯೂ ಮಾಡಿದೆ. ಆ ರಿವ್ಯೂ ಮಾಡಿದಾಗ ಇನ್ನೂ ಆಗಸ್ಟ್ ಮೊದಲನೇ ವಾರ, ಜುಲೈ ಕೊನೆ ವಾರದವರೆಗೂ ಕೂಡ ಬಿತ್ತನೆ ಮಾಡತಕ್ಕಂಥದ್ದು ಮಾಡ್ತೀವಿ. ಮುಂಗಾರು ಬಿತ್ತನೆ ಮಾಡ್ತೀವಿ. ಮೊದಲನೇ ವಾರ, ಎರಡನೇ ವಾರ, ಆಗಸ್ಟ್ ಮೊದಲನೇ ವಾರ, ಎರಡನೇ ವಾರ. ಇನ್ನೂ ರಾಗಿ ಬಿತ್ತನೆ ಪ್ರಾರಂಭ ಆಗಿಲ್ಲ. ಸೊ ಇವತ್ತಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೈತರಿಗೂ ಕೂಡ ಬಿತ್ತನೆ ಬೀಜದ ತೊಂದರೆ ಆಗಲಿ, ರಸಗೊಬ್ಬರದ ತೊಂದರೆ ಆಗಲಿ, ಕೀಟನಾಶಕಗಳಾಗಲಿ ತೊಂದರೆ ಇಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಭಾಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀವಿ. ಅಗ್ರಿಕಲ್ಚರ್ ಮಂತ್ರಿ, ನಾವು ಮತ್ತು ಚೆಲುವರಾಯಸ್ವಾಮಿ ಕೃಷಿ ಸಚಿವರು ಸ್ಪಷ್ಟ ಸೂಚನೆ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೂ ಕೂಡ ರೈತರಿಗೆ ಬೀಜ ಮತ್ತು ಗೊಬ್ಬರದ ತೊಂದರೆ ಆಗಬಾರ್ದು, ಅದರ ಅಭಾವ ಆಗಬಾರ್ದು. ಮತ್ತು ಸಾಕಷ್ಟು ದಾಸ್ತಾನನ್ನು ಇಟ್ಕೊಂಡಿರ್ಬೇಕು, ಮುಂಚಿತವಾಗಿ ದಾಸ್ತಾನನ್ನು ಇಟ್ಕೊಂಡಿರ್ಬೇಕು. ಈ ಸಾರಿ ನಮ್ಮ ಡ್ಯಾಮ್ಗಳಲ್ಲಿ ಸುಮಾರು 50% ಈಗಾಗಲೇ ನೀರು ಇದೆ. ಸೊ ಮುಂಗಾರು ಮಳೆ ಇನ್ನೂ ಇರೋದರಿಂದ ಬಹುಶಃ ಈ ಸಾರಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬುತ್ತವೆ ಅಂತಕ್ಕಂಥ ನಂಬಿಕೆ ಇದೆ, ಭರವಸೆ ಇದೆ. ನಾವು ವಿಪತ್ತು ನಿರ್ವಹಣೆ ಬಗ್ಗೆ ಚರ್ಚೆ ಮಾಡೋದು. ಈ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶದಲ್ಲಿ ಇಂದಿನ ಅನುಭವದಲ್ಲಿ ಹಿಂದೆ ಸುಮಾರು 177 ತಾಲೂಕುಗಳಲ್ಲಿ 1247 ಗ್ರಾಮ ಪಂಚಾಯಿತಿಗಳಲ್ಲಿ
2225 ಗ್ರಾಮಗಳಲ್ಲಿ ಪ್ರವಾಹ ಬಂದಾಗ ಪ್ರವಾಹಕ್ಕೆ ತುತ್ತಾಗ್ತಕ್ಕಂಥ ತಾಲೂಕುಗಳು, ಪಂಚಾಯಿತಿಗಳು, ಹಳ್ಳಿಗಳು ಮೊದಲಿಂದ ಗುರುತಿಸಿರ್ತಕ್ಕಂಥವು ಇವು. ಸುಮಾರು ಈ ಪ್ರದೇಶಗಳಲ್ಲಿ 20,38,334 ಜನರು ಪ್ರವಾಹ ಬಂದಾಗೆಲ್ಲ ಪ್ರವಾಹ ಪೀಡಿತರಾಗ್ತಾರೆ. 20,38,334. BBMP ಈ ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಲಿ 201 ಸ್ಥಳಗಳನ್ನು ಗುರುತು ಮಾಡಿದ್ದೀವಿ. ಸೊ ಈ ಸಾರಿ ವಿಪತ್ತು ನಿರ್ವಹಣೆ ಮಾಡ್ತಕ್ಕಂಥವ್ರು, ಅದಕ್ಕೆ ಸಂಬಂಧಪಟ್ಟಂಥವ್ರು ಪ್ರವಾಹದಿಂದ ಈ ಸಾರಿ ಯಾರಿಗೂ ಕೂಡ ವಿಪತ್ತು ಬರಬಾರ್ದು. ಯಾವ್ಯಾವುದನ್ನು ನಾವು ಗುರುತಿಸಿದ್ದೀವಿ ಅಲ್ಲೆಲ್ಲ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಮತ್ತು ಪ್ರವಾಹ ಎದುರಿಸಲಿಕ್ಕೆ ಎಲ್ಲ ಅಧಿಕಾರಿಗಳು ಸನ್ನದ್ಧರಾಗಿರಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀವಿ. ಇವತ್ತಿನವರೆಗೆ ಸುಮಾರು 3,714 ಮನೆಗಳು ಮಳೆ ಹಾನಿಯಿಂದ ನಷ್ಟಕ್ಕೊಳಗಾಗಿದ್ದಾವೆ. 3,714 ಮನೆಗಳು. ಇವುಗಳಿಗೆಲ್ಲ SDRF ನಾರ್ಮ್ಸ್ ಪ್ರಕಾರ ಕೊಡಿ ಅಂತ ಹೇಳಿದ್ದೀವಿ, ಪರಿಹಾರ ಕೊಡಿ ಅಂತ ಹೇಳಿದ್ದೀವಿ. ಮತ್ತು ಪರಿಹಾರ ಕೊಡಲಿಕ್ಕೆ DC ಗಳ ಹತ್ರ ಸುಮಾರು 783.69 ಕೋಟಿ ರೂಪಾಯಿ ಅವರ PD ಅಕೌಂಟಲ್ಲಿದೆ. 783,69,00,000 ರೂಗಳು ಅವರ PD ಅಕೌಂಟ್ನಲ್ಲಿ ಈಗಾಗಲೇ ಇದೆ. ಆ್ಯಸ್ ಆನ್ ಟುಡೇ ದೇರ್ ಇಸ್ ನೋ ಡರ್ತ್ ಆಫ್ ಮನಿ. ಮನೆಗಳಿಗೆ ಪರಿಹಾರ ಕೊಡಲಿಕ್ಕೆ ತೊಂದರೆ ಇಲ್ಲ. ನಿಮಗೆ SDRF ನಾರ್ಮ್ಸ್ ಪ್ರಕಾರ ಕೊಡಲಿಕ್ಕೆ ತೊಂದರೆ ಇಲ್ಲ. ಮನೆಗಳ ಹಾನಿಯಾಗಿದೆ, 3,714 ಮನೆಗಳ ಹಾನಿಯಾಗಿದ್ದಾವೆ, ಅವಕ್ಕೆಲ್ಲ ಕೊಡಿ ಅಂತ ಹೇಳಿದ್ದೀವಿ.